ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವ್ಯಾಸಃ. ನಾವೀಗ 231ನೆಯ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಪ್ರಕೃತೇಸ್ತು ವಿಕಾರಾಯೇ ಕ್ಷೇತ್ರಜ್ಞಸ್ತೈಃ ಪರಿಶ್ರಿತಃ ತೇ ಚೈನಂ ನ ಪ್ರಜಾನಂತಿ ಸವಿಜಾನಾತಿ ತಾನಿಹ. ಪ್ರಕೃತೇ ವಿಕಾರಾಹ. ಪ್ರಕೃತಿಯ ಪ್ರಾಡಕ್ಟ್ ಯಾವುದು? ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳೆಲ್ಲ ಪ್ರಕೃತಿಯ ವಿಕಾರಗಳು. ಈ ಪ್ರಕೃತಿಯ ವಿಕಾರಗಳು ಏನಿದೆ ಅದರೊಟ್ಟಿಗೆ ಕ್ಷೇತ್ರಜ್ಞ ನಾರಾಯಣ ಇದ್ದಾನೆ. ನಾರಾಯಣನನ್ನು ಏನಂತ ಕರೀತಾರೆ? ಕ್ಷೇತ್ರಜ್ಞ ಅಂತ ಕರೀತಾರೆ. ಏಕೆಂದರೆ ಕ್ಷೇತ್ರ ಅಂದರೆ ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ, ಅದನ್ನು ಪೂರ್ಣವಾಗಿ ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ. ನಾವಲ್ಲ ಅಂತ ನಮಗೆ ಗೊತ್ತು, ಯಾಕೆಂದ್ರೆ ಅನುಭವಿಸಿದ್ದ, ನಮಗೆ ಗೊತ್ತಿಲ್ಲ. ಅದರಿಂದಾಗೆ ಡಾಕ್ಟರ್ ಹತ್ರ ಹೋಗೋದು. ವೈದ್ಯರಾದರೂ ಕ್ಷೇತ್ರಜ್ಞರ ಅಂದರೆ ಅವರು ಮೊದಲು ಅದನ್ನು ತಿಳಿದಿರಲಿಲ್ವಲ್ಲ, ಯಾವುದೋ ಶಾಸ್ತ್ರದ ಮೂಲಕ ತಾನೇ ತಿಳಿದಿದ್ದು. ಹೀಗಾಗಿ ಕ್ಷೇತ್ರವನ್ನು ಬಲ್ಲವರು ಅಂದರೆ ಪಿಂಡಾಂಡ ಬ್ರಹ್ಮಾಂಡಗಳನ್ನು ತಿಳಿದವರು ನಾರಾಯಣ ಮಾತ್ರ, ಜೀವರಲ್ಲ. ಹೀಗಾಗಿ ಕ್ಷೇತ್ರಜ್ಞ ಅನ್ನುವ ಶಬ್ದಕ್ಕೆ ನಾರಾಯಣ ಅಂತಲೇ ಅರ್ಥ. ಈ ಕ್ಷೇತ್ರಜ್ಞ ಜಗತ್ತನ್ನು ತಿಳಿದಿದ್ದಾನೆ. ಜಗತ್ತಿನ ಒಳಗಡೆ ಅವನಿದ್ದರೂ ಜಗತ್ತು ಅವನನ್ನು ತಿಳಿದಿಲ್ಲ. ತೇ ಚೈನಂ ನ ಪ್ರಜಾನಂತಿ ಸವಿಜಾನಾತಿ ತಾನ್ ಇಹ ತೈಶ್ಚೈವಂ ಕುರುತೆ ಕಾರ್ಯಂ ಮನಃಷಷ್ಠೈರೇಂದ್ರಿಯೈಃ ಸುದಾಂತೈರಿವ ಸಂಯಂತ ದೃಢೈಃ ಪರಮವಾಜಿಭಿಃ. ಈ ಇಂದ್ರಿಯಗಳಿಂದ ದೇವರ ಬಗೆಗೆ ತಿಳ್ಕೊಳ್ಳಿಕ್ಕಾಗಿ ಒಬ್ಬ ಜೀವನವನ್ನು ಸಾಗಿಸಬೇಕು, ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಈ ಧ್ಯಾನ ಪ್ರಕ್ರಿಯೆ ಗೀತೆಯಲ್ಲೂ ಹೇಳಿದ್ದಾರೆ. ಇಂಟ್ರೋಸ್ಪೆಕ್ಷನ್ ಹೇಗಿರುತ್ತೆ ಅಂತನ್ಲಿಕ್ಕೆ, ಅಂತರ್ನಿರೀಕ್ಷಣೆ, ನಿಮ್ಮ ಒಳಗಡೆ ನೀವು ನೋಡಿಕೊಳ್ಳುವುದು ಹೇಗೆ? ಯಾಕೆಂದ್ರೆ ನಮ್ಮ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ಊರವ್ರ ಬಗ್ಗೆ ಎಲ್ಲ ಗೊತ್ತು. ನಮ್ಮ ಗುರುಗಳೆಲ್ಲ ಅಲೆಕ್ಸಿಸ್ ಕರೆಲ್ನ ಬಹಳ ಉಲ್ಲೇಖಿಸ್ತಾ ಇದ್ರು. ಮ್ಯಾನ್ ದಿ ಅನ್ನೋನ್ ಅಂತ ಹೇಳಿ ಅವನದೊಂದು ಪುಸ್ತಕ, ನೀವು ಅದನ್ನು ಓದಬಹುದು. ಇವತ್ತು ಕನ್ನಡಕ್ಕೂ ಅನುವಾದ ಆಗಿದೆ. ಖುಷಿ ಹರಿದಾಸ ಭಟ್ರು ಮತ್ತು ಇವರು ಮಾಡಿದ್ದು ಅವ್ಯಕ್ತ ಮಾನವ ಅಂತ ಕನ್ನಡ ಅನುವಾದ ಮಾಡಿದ್ದಾರೆ. ನೆಟ್ಟಲ್ಲಿ ಅದು PDF ಸಿಕ್ಕೇ ಸಿಗತ್ತೆ. ಯಾಕೆಂದರೆ ಅದು ಎಷ್ಟು ಹಳೇದು ಅಂದ್ರೆ ಅಷ್ಟು ಹಳೇದು. 1950ರಲ್ಲೋ ಅಥವಾ ಅದಕ್ಕಿಂತ ಹಿಂದೆನೋ ಏನೋ ಪ್ರಿಂಟ್ ಆಗಿದ್ದು. PDF ಸಿಗತ್ತೆ. ಅವ್ಯಕ್ತ ಮಾನವ ಅಂತ ಹೇಳಿ ಕನ್ನಡಕ್ಕೆ ಅನುವಾದ ಆಗಿದೆ, ಅದು ಗೊತ್ತಿಲ್ಲ. ಮ್ಯಾಂದೆ ಅನ್ನೋ ಅಂತೂ ಸಿಗತ್ತೆ. ಅದರಲ್ಲಿ ಒಂದು ಮಾತು ಹೇಳ್ತಾನ ಅವನು, ನಮಗೆ ವಿ ಹ್ಯಾವ್ ಗೈನ್ಡ್ ಮಾಸ್ಟ್ರಿ ಆನ್ ಆಲ್ ಥಿಂಗ್ಸ್. ಜಗತ್ತಿನ ಪ್ರತಿಯೊಂದು ಪದಾರ್ಥಗಳ ಬಗ್ಗೆ ನಮಗೆ ಮಾಸ್ಟ್ರಿ ಇದೆ.
ವಿತೌಟ್ ಅವರ್ ಸೆಲ್ಫ್ ಅಂತ. ನಮಗೆ ನಮ್ಮ ಬಗ್ಗೆ ತಿಳಿದಿಲ್ಲ ಅನ್ನೋದು ಬಿಟ್ಟರೆ ಉಳಿದ ಎಲ್ಲದ್ರ ಬಗ್ಗೆ ಗೊತ್ತಿದೆ. ಅವ್ರು ಗೊತ್ತಿದ್ದಾರೆ, ಇವ್ರು ಗೊತ್ತಿದ್ದಾರೆ, ಅದು ಗೊತ್ತಿದೆ, ಇದು ಗೊತ್ತಿದೆ. ಆದರೆ ನಮ್ಮ ಬಗ್ಗೆ ನಮಗೆ ತಿಳಿದಿಲ್ಲ. ಇದು ನಮ್ಮ ಸಮಸ್ಯೆ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಾದರೂ ವೇದಾಂತವನ್ನು ಓದಬೇಕು ಅಂತ. ಏನದು? ಇಂದ್ರಿಯೇಭ್ಯ ಪರಾಶ್ಚರ್ಥಾ. ಕಣ್ಣು ಮುಚ್ಚಿ ಕೂತ್ಕೋ. ಇಂದ್ರಿಯೇಭ್ಯ ಪರಾಹಿ ಅರ್ಥಾ. ಕಣ್ಣು ರೂಪವನ್ನು ನೋಡಲಿಕ್ಕೆ ಬಯಸುತ್ತೆ. ರೂಪ ಬಂದು ಇವನ್ ಕಣ್ಣು ಕಂಡ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಡಲ್ಲ. ನಯಾಗರ ಜಲಪಾತ ನೋಡಲಿಕ್ಕೆ ಸಾವಿರಾರು ಮೈಲು ಪ್ರಯಾಣ ಮಾಡ್ತೇವೆ. ನಯಾಗರ ಜಲಪಾತ ನಮಗ್ ಬೇಕು ಅಂದಾಗ ಬಂದು ಕುಣಿಯುತ್ತಾ? ಇಲ್ಲ. ಅದರಿಂದಾಗಿ ಇಂದ್ರಿಯಕ್ಕಿಂತ ಯಾವುದು ಶ್ರೇಷ್ಠ? ಇಂದ್ರಿಯಕ್ಕಿಂತ ಶ್ರೇಷ್ಠವಾದದ್ದು ಎದುರುಗಡೆ ಇರುವುದು. ನೋಡಿ, ನಮ್ಮ ಒಳಗಡೆ ಇರುವ ಇಂದ್ರಿಯಗಳು ತುಡಿಯೋದು ಹೊರಗಡೆಗೆ. ಹಾಗೆಯೇ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಯಾರು ಮಿಗಿಲು? ಅರ್ಥಾಭಿಮಾನಿ ದೇವತೆಗಳು ಮಿಗಿಲು. ಅರ್ಥ ಅಂದ್ರೆ ವಿಷಯ, ಸಬ್ಜೆಕ್ಟ್. ಇಂದ್ರಿಯಗಳಿಗೆ ವಿಷಯ ಯಾವುದು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಇಂದ್ರಿಯಗಳು ಅದಕ್ಕಾಗಿ ತುಡಿಯುತ್ತೆ. ಒಂದು ಮಾತನ್ನ ಕೇಳಲಿಕ್ಕೆ ಮೈಲುಗಟ್ಟಲೆ ಪ್ರಯಾಣ ಮಾಡ್ತೇವೆ. ನಮ್ಮ ಬಂಧುಗಳನ್ನು ನೋಡಲಿಕ್ಕೆ, ಒಂದು ರುಚಿಯನ್ನು ಸವಿಲಿಕ್ಕೆ ಮೈಲುಗಟ್ಟಲೆ ಪ್ರಯಾಣ ಮಾಡಿ ಹೋಗಿ ತಿಂತೇವೆ, ಹೋಗಿ ನೋಡ್ತೇವೆ, ಹೋಗಿ ಕೇಳುತ್ತೇವೆ. ಹೀಗಾಗಿ ಇಂದ್ರಿಯಗಳಿಗಿಂತ ಅದು ದೊಡ್ಡದು. ಎದುರುಗಡೆ ಇರುವ ವಸ್ತು ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ದೊಡ್ಡದು. ಇಂದ್ರಿಯಗಳಿಗೆ ಯಾರ್ಯಾರ ಅಭಿಮಾನಿಗಳು? ಇಡೀ ಇಂದ್ರಿಯಗಳಿಗೆ ಇಂದ್ರ, ಕಣ್ಣಿಗೆ ಸೂರ್ಯ, ಇಲ್ಲಿ ಕಿವಿ ಅಶ್ವಿದೇವತೆಗಳು. ಹೀಗೆ ಇವರೆಲ್ಲ ದೇವತೆಗಳು. ಆ ದೇವತೆಗಳಿಗಿಂತ ಅರ್ಥಾಭಿಮಾನಿಗಳು ಮಿಗಿಲು. ಅರ್ಥಾಭಿಮಾನಿ ಯಾರು? ಉಮಾ, ಸುಪರ್ಣಿ, ವಾರುಣಿ, ಅವರು ಮಿಗಿಲು. ಆಯ್ತು. ಈಗ ಒಳಗಡೆಯಿಂದ ಹೊರಗಡೆ ಪ್ರಯಾಣ ಮಾಡಿದ್ವಿ. ನಮ್ಮ ಒಳಗಡೆಯ ಇಂದ್ರಿಯಗಳು ತುಡಿಯೋದು ಯಾರಿಗೆ? ಹೊರಗಡೆಯ ವಸ್ತುಗಳಿಗಾಗಿ. ಆದ್ರೆ ಆ ಹೊರಗಡೆಯ ವಸ್ತುವಿನಿಂದ ಮತ್ತೆ ನೀವು ಒಳಗಡೆ ಬರ್ತೀರಾ. ಅದೇ ಮನಸ್ಸು. ಅರ್ಥೇಭ್ಯಶ್ಚ ಪರಂ ಮನಃ. ನಿಮ್ಮ ಮನಸ್ಸು ತೀರ್ಮಾನ ಮಾಡಿದರೆ ನಾನಿದನ್ನು ನೋಡಬಾರದು ಅಂತ ಎದುರುಗಡೆ ಇದ್ರೂ ನೋಡಲ್ಲ. ನಿಮಗೆ ನನ್ನ ಕಂಡ್ರೆ ಆಗಲ್ಲ ಅಂತ ಇಟ್ಕೊಳ್ಳಿ. ನಾನು ನಿಮ್ಮ ಎದುರುಗಡೆ ಬಂದು ಏನು ಹೇಳಿದ್ರು ನಿಮಗೆ ನೀವು ಕೇಳಿಸ್ಕೊಳ್ಳಿ ತಯಾರಿರಲ್ಲ ಅಲ್ವಾ? ಒಬ್ಬನನ್ನ ಮೊದಲೇ ಇಷ್ಟೇ ಅಂತ ತೀರ್ಮಾನ ಮಾಡಿಬಿಟ್ರೆ ಅವನು ಎಂಥ ಜ್ಞಾನಿಯಾಗಿದ್ರೂ ಅವನನ್ನು ಕೇಳಲ್ಲ. ಇವನು ದೊಡ್ಡವನು ಅಂತ ಅನ್ನಿಸಿಬಿಟ್ರೆ ಎಂತಹ ಅಜ್ಞಾನಿ ಆದರೂ ಅವನು ಬಿಟ್ಕೊಡ್ಲಿಕ್ಕೆ ತಯಾರಿರಲ್ಲ. ಇಟ್ ಡಿಪೆಂಡ್ಸ್ ಆನ್ ಮನಸ್ಸು. ಆ ಮನಸ್ಸು ಏನಿದೆ, ಆ ಮನಸ್ಸು ಹೊರಗಡೆಯ ವಸ್ತುವಿನ ಮೌಲ್ಯಮಾಪನ ಮಾಡುತ್ತೆ. ಇಂದ್ರಿಯ ಹೊರಗಡೆಗೆ ಆಕರ್ಷಿತ ಆಗುತ್ತೆ. ಆದರೆ ಮನಸ್ಸು ಕಂಟ್ರೋಲ್ ಮಾಡಿದ್ರೆ ಇಂದ್ರಿಯಗಳು ಸುಮ್ಮನೆ ಇದ್ಬಿಡ್ತವೆ. ಹೊರಗಡೆ ಇರುವ ವಸ್ತುಗಳನ್ನು ಆಸ್ವಾದನೆ ಮಾಡಲ್ಲ. ಆ ಮನಸ್ಸಿಗೆ ಅಭಿಮಾನಿಗಳು 3: ಗರುಡ, ಶೇಷ, ರುದ್ರ. ನೋಡಿ, ನಿಮ್ಮ ಒಳಗಡೆಯೇ ತಾರತಮ್ಯ ಹೇಗಿದೆ. ತಾರತಮ್ಯ ಅಂದ್ರೆ ಹೈರಾರ್ಕಿ. ತಾರತಮ್ಯ ಅಂದ್ರೆ ಪಕ್ಷಪಾತ ಅಲ್ಲ, ಹೈರಾರ್ಕಿ. ಇವಾಗೇನಾಯ್ತು? ಶೇಷ ವಾರುಣಿಗಿಂತ ಮಿಗಿಲು, ಪಾರ್ವತಿಗಿಂತ ಶಿವ ಮಿಗಿಲು, ಆಮೇಲೆ ಸುಪರ್ಣಿಗಿಂತ ಗರುಡ ಮಿಗಿಲು. ಮತ್ತೆ ಒಳಗಡೆ ಬಂತು. ಇಂದ್ರಿಯಗಳೆಲ್ಲ ತುಡಿಯೋದು ಹೊರಗಡೆಗೆ, ಹೊರಗಡೆಯ ಮೌಲ್ಯಮಾಪನ ಒಳಗಡೆಗೆ. ಹೌದಾ? ಇಲ್ಲಿಂದ ಮನಸ್ಸಸ್ತು ಪರಾ ಬುದ್ಧಿ. ಮನಸ್ಸಿಗೆ ಒಂದು ಸಂಸ್ಕಾರ ಬೇಕು.
ಇದು ಒಳ್ಳೆಯದು, ಇದು ಕೆಟ್ಟದ್ದು. ಮನಸ್ಸನ್ನು ಕೂಡ ತಿದ್ದೋದು ಯಾವುದೋ ಒಂದು ವಸ್ತು ಬೇಕು. ಅದ್ಯಾವುದದು? ಬುದ್ಧಿ. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಗ್ರಂಥಗಳನ್ನು ಓದಿಯೋ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಂಡೋ ಮನಸ್ಸನ್ನು ತಿದ್ದಿಕೊಳ್ತೇವೆ. ಈಗ ಒಳಗಡೆಯಿಂದ ಹೊರಗಡೆ ಹೋಗಲಿಲ್ಲ. ಮೊದಲೇನಾಯಿತು? ಒಳಗಡೆಯಿಂದ ಹೊರಗಡೆಗೆ, ಹೊರಗಡೆಯಿಂದ ಒಳಗಡೆಗೆ. ಈಗ ಒಳಗಡೆಯೇ ಮೇಲ್ಗಡೆ ಏರಬೇಕು. ಮನಸ್ಸಿಗಿಂತ ಬುದ್ಧಿ ಮಿಗಿಲು. ಮನೋಭಿಮಾನಿಯಾದ ಸದಾಶಿವನಿಗಿಂತ ಬುದ್ಧಿಭಿಮಾನಿಯಾದ ಸರಸ್ವತಿ ಭಾರತೀಯರು ಮಿಗಿಲು. ಆಮೇಲೆ ಈ ಬುದ್ಧಿ ಯಾವಾಗ ಕೆಲಸ ಮಾಡುತ್ತೆ? ಯಾವಾಗ ಕೆಲಸ ಮಾಡುತ್ತೆ ಬುದ್ಧಿ? ನಾನು ಅನ್ನುವ ಪ್ರಜ್ಞೆ ಇದ್ರೆ ಕೆಲಸ ಮಾಡುತ್ತೆ. ನಾನು ಅನ್ನೋ ಪ್ರಜ್ಞೆ ಇಲ್ಲದೆ ಹೋದ್ರೆ ಕೆಲಸ ಮಾಡಲ್ಲ. ಈ ನಾನು ಅನ್ನೋ ಪ್ರಜ್ಞೆ ಜೀವನಿಗೆ ಬರಬೇಕು. ಜೀವನಿಗೆ ನಾನು ಅನ್ನೋ ಪ್ರಜ್ಞೆ ಕೊಡುವ ದೇವತೆಗಳನ್ನು ಮಹತ್ತತ್ವ ಅಂತ ಕರೀತಾರೆ. ಆ ಮಹತ್ತತ್ವ ಯಾರು? ಮಹತ್ತತ್ವಾಭಿಮಾನಿಗಳಿಬ್ರು, ಬ್ರಹ್ಮ ಮತ್ತು ವಾಯುದೇವ. ಬುದ್ಧೇರಾತ್ಮ ಮಹಾನ್ ಪರಃ. ಸರಿ, ನಾನು ಅನ್ನುವ ಪ್ರಜ್ಞೆಯ ಕೊಡುವ, ನಾನು ಅನ್ನುವ ಪ್ರಜ್ಞೆಯನ್ನು ಕೊಡುವ ಬ್ರಹ್ಮ ಹಾಗೂ ವಾಯುದೇವರು ಎಲ್ಲಿದ್ದಾರೆ? ಯಾವುದನ್ನು ಆಶ್ರಯಿಸಿಕೊಂಡಿದ್ದಾರೆ? ಅದೇ ಅವ್ಯಕ್ತ ಲಕ್ಷ್ಮೀದೇವಿ. ಪ್ರಕೃತಿಯೇ ಇಲ್ಲದೆ ಹೋದರೆ ಜೀವ ಎಲ್ಲಿ ಕೆಲಸ ಮಾಡಬೇಕು? ಜೀವನಿಗೊಂದು ಮನೆ ಬೇಕು. ಜೀವನಿಗೆ ಇರುವ ಮನೆ ಯಾವುದು ಅಂದರೆ ದೇಹ ಅಲ್ವಾ? ಗೃಹಂ ಶರೀರಂ ಮಾನುಷ್ಯಂ ಅಂತ. ಗೃಹಂ ಶರೀರಂ ಮಾನುಷ್ಯಂ. ಗೃಹ ಅನ್ನುವುದು ಮನುಷ್ಯನಿಗೆ ಇರುವ ಮನೆ ಅಂದರೆ ದೇಹ. ಹೀಗಾಗಿ ಆ ದೇಹ ನಿರ್ಮಾಣ ಆಗಲಿಕ್ಕೆ ಪ್ರಕೃತಿ ಬೇಕು ಅಲ್ವಾ? ಆ ಪ್ರಕೃತಿಗೆ ಅಭಿಮಾನಿನಿಯಾದವಳು ಲಕ್ಷ್ಮೀದೇವಿ. ಮಹತಃ ಪರಂ ಅವ್ಯಕ್ತಂ. ಆದರೆ ಅವಳನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕಲ್ಲ, ಅದಕ್ಕೆ ಅವ್ಯಕ್ತ. ಅವಳನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಅದರಿಂದಾಗಿ ಅವ್ಯಕ್ತ, ಕಾಣದವಳು. ಅವ್ಯಕ್ತಾತ್ ಪುರುಷ ಪರಃ. ಅದಕ್ಕಿಂತಲೂ ಒಬ್ಬ ಇದ್ದಾನೆ, ಅವನೇ ಪುರುಷ, ಅಂತರ್ಯಾಮಿ. ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ. ಆ ನಾರಾಯಣನಿಗಿಂತ ದೊಡ್ಡ ವಸ್ತುವೇ ಜಗತ್ತಿನಲ್ಲಿ ಇಲ್ಲ. ಇದು ನಿಮ್ಮ ಒಳಗಡೆ ಇಣುಕಿಕೊಂಡು ದೇವತೆಗಳ ತಾರತಮ್ಯವನ್ನು ತಿಳಿದುಕೊಳ್ಳುವ ವಿಧಾನ. ಇದನ್ನ ಭಾಗವತದಲ್ಲಿ ಪ್ರಹ್ಲಾದರಾದರೂ ಹೇಳುತ್ತಾರೆ. ಯಹೈವ ಪುರುಷೋ ಮೃಗ್ಯ ನೇತಿ ನೇತೀತಿ ಅತತ್ ತ್ಯಜನ್ ಅಂತ. ದೇವರು ಅಂದ್ರೆ ಯಾರು ಅಂತ ನಿಮ್ಮ ಶರೀರದ ಒಳಗಡೆ ಹುಡುಕಬೇಕು ಅಂತ. ಅದರಿಂದಾಗಿ ಇಲ್ಲಿದೆ, ಏವಂ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರ್ಯಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಹೀಗೆ ಪ್ರತಿಯೊಬ್ಬ ಜೀವನಿಗೂ, ವಿಶೇಷತಃ ಮನುಷ್ಯರಿಗೆ ಇದೆಲ್ಲ ಇದ್ದೇ ಇರುತ್ತೆ. ಇವೆಲ್ಲ ಕೆಲಸ ಆಗೇ ಆಗತ್ತೆ. ಆದರೆ ಅವರಿಗೆ ಇದರ ಮೆಕ್ಯಾನಿಸಮ್ ಗೊತ್ತಿರಲ್ಲ ಅಷ್ಟೇ. ಏವಂ ಸರ್ವೇಷು ಭೂತೇಷು ಗೂಢೋತ್ಮ. ಹೀಗೆ ಪ್ರತಿಯೊಬ್ಬ ಜೀವರಲ್ಲಿ ಹುದುಗಿರುವ ದೇವರು ನಪ್ರಕಾಶತೆ, ಕಾಣುವುದಿಲ್ಲ. ಇಲ್ಲುವ ಕಡೆಗೆ ಇಲ್ಲ. ದೃಶ್ಯತೆ ತ್ವಗ್ರ್ಯಯ ಬುದ್ಧಿಯ. ಸೂಕ್ಷ್ಮವಾದ ಬುದ್ಧಿಯಿಂದ ಅವನನ್ನು ಕಾಣಬೇಕು. ಸೂಕ್ಷ್ಮಯ. ಯಾರಿಗೆ ಈ ಸೂಕ್ಷ್ಮವಾದ ಬುದ್ಧಿ ಆಗತ್ತೆ? ತತ್ವದರ್ಶಿಭಿ. ತತ್ವವನ್ನ ಕಾಣಬೇಕು ಅಂದ್ರೆ ಸ್ವಲ್ಪ ಅನುಭವಿಸಬೇಕು. ಅನುಭವಿಸೋದು ಹೇಗೆ? ಶಾಸ್ತ್ರವನ್ನು ಓದಿ ಮಥನ ಮಾಡಬೇಕು. ಅದೊಂದೇ ದಾರಿ ಇರೋದು. ಶಾಸ್ತ್ರ ಇಲ್ಲದೆ
ಅನುಭವದಿಂದ ನಾವು ಕಂಡುಕೊಳ್ತೇವೆ ಅಂತ ಅನ್ನೋದು ಸಾಹಸ, ದುಡುಕುತನ. ಇವಾಗ ನಮ್ಮ ಗುರುಗಳ ಕಾಲದಲ್ಲಿ ಇಷ್ಟು ಹೇಳಿದ್ರೆ ಸಾಕಿರ್ತಿತ್ತು, ನಿಮ್ಮ ಅನುಭವಕ್ಕೆ ಬಂದದ್ದನ್ನ ಕಂಡುಕೊಳ್ಳಿ ಅಂತ. ಅದು ಹೇಳಬೇಕು ಅಂತಿರಲಿಲ್ಲ ಆಗ ಅವ್ರ ಕಾಲದಲ್ಲಿ. ಈಗ ಹೇಳಬೇಕಾಗಿದೆ. ಯಾಕೆಂದ್ರೆ ಅವ್ರ ಕಾಲದಲ್ಲಿಯೇ ಎಲ್ಲ ಅನುಭವಕ್ಕೆ ಬರಬೇಕು, ಎಲ್ಲ ಅನುಭವಕ್ಕೆ ಬರಬೇಕು, ಅನುಭವಕ್ಕೆ ಬರದೇ ಇರೋದನ್ನ ಹೆಂಗೆ ನಂಬೋದು ಅಂತ ಶುರು ಆಗಿತ್ತು. ಅನುಭವಕ್ಕೆ ಆಚಾರ್ಯರು ಹೇಳಿದ ಅನುಭವ ಯಾವುದು? ಜೈವಿಕ ಅನುಭವ, ಜೀವನ ಶುದ್ಧವಾದ ಅನುಭವವನ್ನು ಕುರಿತು ಅವರು ಹೇಳಿದ್ದು. ವಿನಃ ನೀವು ಶಾಸ್ತ್ರದಲ್ಲಿ ಬರೆದಿರೋದನ್ನ ನಂಬಬೇಕು ಅಂದ್ರೆ ಅನುಭವದಲ್ಲಿ ಬಂದಿರೋದಾಗಿರ್ಬೇಕು. ಇದನ್ನು ಯಾರು ಹೇಳ್ತಾರೆ? ಯಾರಿಗೆ ಅನುಭವಕ್ಕೆ ಬಂದಿರುತ್ತೆ? ಹಾಗೆ ಅನುಭವಕ್ಕೆ ಬರೋದಾಗಿದ್ರೆ ಶಾಸ್ತ್ರ ಯಾಕೆ? ಬಹಳ ಜನರಿಗೆ ಶಾಸ್ತ್ರ ಓದೋದು ವೇಸ್ಟು. ಯಾಕೆಂದ್ರೆ ಅನುಭವಕ್ಕೆ ಬರಬೇಕು ಅಂತ. ಇದು ಓವರ್ ಆಗೋಯ್ತು. ನಮ್ಮ ಗುರುಗಳು ಪುಸ್ತಕ ಇಲ್ಲದೆ ಅನುವಾದ ಮಾಡ್ತಾ ಇದ್ರು. ಬಹಳ ಜನರಿಗೆ ಅವರು ಕಪೋಲ ಕಲ್ಪಿತ ಅವರೇ ಶ್ಲೋಕಗಳನ್ನು ಸೃಷ್ಟಿ ಮಾಡಿ ಹೇಳ್ತಾರೆ ಅಂತ. ಎದುರುಗಡೆ ಕುಳಿತಿದ್ದವರು ಪುಸ್ತಕ ಇಟ್ಕೊಂಡಿರೋರು. ಆಮೇಲೆ ನೋಡಿದಾಗ ನನಗನ್ನಿಸ್ತು, ಇಲ್ಲ ಇಲ್ಲ, ಪುಸ್ತಕ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ಪುಸ್ತಕ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ನೀವು ಓದಿ ಅಂತ ಒತ್ತಡ ಹೇರಬೇಕು. ಹೇಗೆ ಒತ್ತಡ ಹೇರೋದು? ನಾವು ಓದೋದೇ ಅವ್ರಿಗೆ ಬರಲ್ಲ. ಆಗ ಅವರು ಇಡೀ ದಿವಸ ಪುಸ್ತಕ ಓದಿ ಪುಸ್ತಕ ಬಿಟ್ಟು ಬರ್ತಾ ಇದ್ರು. ನಾವು ಪುಸ್ತಕ ಓದೋದೇನೆ ಇಡೀ ದಿವಸ, ಬಂದು ಅಲ್ಲಿ ಕೂತ್ಕೊಂಡು ನಾವು ಪುಸ್ತಕ ಬಿಡ್ತೇವೆ ಅಂದ್ರೆ ಏನರ್ಥ ಅದಕ್ಕೆ? ಇದು ಇರುವಂತಹ ಪರಿಸ್ಥಿತಿ. ಅದರಿಂದಾಗಿ ಅನುಭವಕ್ಕೆ ಬರಬೇಕು ಅಂದ್ರೆ ಹೇಗೆ? ಶಾಸ್ತ್ರ ಓದಿ ಶಾಸ್ತ್ರದಲ್ಲಿರೋದನ್ನ ಮಥನ ಮಾಡಿ ಅದನ್ನ ತಿಳ್ಕೊಳ್ಬೇಕು ಅಂತ. ಇದನ್ನ ತತ್ವ ದರ್ಶನ ಅಂತಾರೆ. ಅಂತರಾತ್ಮನಿ ಸಂಲೀಯ ಮನಃಷ್ಠಾಣಿ ಮೇಧಯ ಇಂದ್ರಿಯಾಣಿ ಇಂದ್ರಿಯಾರ್ಥಶ್ಚ ಬಹುಚಿಂತ್ಯಮ ಚಿಂತಯನ್. ಅದನ್ನೇ ಹೇಳಿದ್ದು. ಅಂತರಾತ್ಮನಿ ಸಂಲೀಯ, ಜೀವನನ್ನ ಪ್ರತ್ಯೇಕವಾಗಿಸಿಕೊಂಡು ಮನಃಷ್ಠಾಣಿ ಇಂದ್ರಿಯಗಳ ಬಗೆಗೆ 6 ಇಂದ್ರಿಯಗಳನ್ನ ಇಂದ್ರಿಯಾರ್ಥಾಂಶ್ಚ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಅಚಿಂತಯನ್ ಚಿಂತಿಸಿದರು. ನೋಡಿ, ಇನ್ನೂ ಸ್ಪಷ್ಟ. ಇನ್ನೊಮ್ಮೆ ಈ ಶ್ಲೋಕವನ್ನು ಹೇಳುತ್ತೇನೆ. ಅಂತರಾತ್ಮನಿ ಸಂಲೀಯ ಮನಃಷ್ಠಾಣಿ ಮೇಧಯ ಇಂದ್ರಿಯಾಣಿ ಇಂದ್ರಿಯಾರ್ಥಾಂಶ್ಚ ಬಹುಚಿಂತ್ಯಮ ಚಿಂತಯನ್ ಅಂದ್ರು. ಅಚಿಂತಯನ್ ಚಿಂತಿಸಿದರು. ಹೆಂಗೆ ಚಿಂತಿಸಿದರು? ಮೇಧಯ ಪ್ರಜ್ಞೆಯಿಂದ ಅಚಿಂತಯನ್ನು ಚಿಂತಿಸಿದರು. ಏನು ಚಿಂತಿಸಿದರು? ಬಹುಚಿಂತ್ಯಂ ಅಚಿಂತಯನ್, ಬಹಳ ಚಿಂತನೆಗೆ ಯೋಗ್ಯವಾದದ್ದನ್ನ ಚಿಂತಿಸಿದರು. ಯಾವುದನ್ನ ಹಿಡಿದುಕೊಂಡು? ಇಂದ್ರಿಯಾಣಿ ಇಂದ್ರಿಯಾರ್ಥಾಂಶ್ಚ ಮನಃಷ್ಠಾಣಿ. ಮನಃಷ್ಠಾಣಿ ಇಂದ್ರಿಯಾಣಿ, ಮನಸ್ಸೇ 6 ಆಗಿರುವ, ಅಂದ್ರೆ 5 ಇಂದ್ರಿಯಗಳು ಮತ್ತೆ ಮನಸ್ಸು. ಇಂದ್ರಿಯಾರ್ಥ ಅಂದ್ರೆ ಈ ಇಂದ್ರಿಯಗಳಿಗೆ ವಿಷಯ. ಇದನ್ನ ಅಂತರಾತ್ಮನಿ ಸಂಲೀಯ, ಒಳಗಡೆ ಇರುವ ಜೀವನಲ್ಲಿ ಲಯಗೊಳಿಸಿ ಹುದುಗಿಸಿ ಅಚಿಂತೆಯನ್ನು ಚಿಂತಿಸಿದರು. ಏನಿದ್ರ ಅರ್ಥ? ಕೇವಲ ಇಂದ್ರಿಯಜನ್ಯವಾದ ಅನುಭವಗಳನ್ನ ಒಪ್ಲಿಕ್ಕಾಗಲ್ಲ. ಇವಾಗ ವಿಜ್ಞಾನಿಗಳೆಲ್ಲ ನಿಂತಿರೋದು ಇಂದ್ರಿಯಜನ್ಯವಾದದ್ದು ಅನುಭವ. ದೇವರಿದ್ರೆ ನಮ್ಗೆ ಗೊತ್ತಾಗಲೇಬೇಕು ಅಂತ ಅವರು. ಅಲ್ಲ, ದೇವರಿದ್ರೆ ಗೊತ್ತಾಗ್ಬೇಕಾ? ಅವನು ಗೊತ್ತಾಗಬಾರದು ಅಂತಿದ್ರೆ
ದೇವ್ರಿಗೊಂದು ಆಸೆ ಇರಲ್ವಾ? ನಿಮ್ಗೆ ಗೊತ್ತಾಗಬೇಕೋ ಗೊತ್ತಾಗಬಾರ್ದು, ದೇವ್ರಿಗೊಂದು ಆಸೆ ಇರತ್ತಾ ಇರಲ್ವಾ? ಅವನಿಗೆ ನಿಮಗೆ ಕಾಣದೇ ಇರಬೇಕು ಅಂತ ಆಸೆ ಇದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ನಾವು ಅವನನ್ನು ತರ್ಕದಿಂದ ನೋಡುತ್ತೇವೆ, ಆಗಲ್ಲ ಅಂದ್ರು. ಯಾಕೆ ಅಂದ್ರೆ ಒಬ್ಬ ಕಂಪನಿಯ ಮಾಲೀಕನಿಗೆ ನಮ್ಮ ಕಂಪನಿಯ ಹೆಸರು ಎಲ್ಲ ಕಡೆ ಇರಬೇಕು, ಏನು ತಗೊಂಡ್ರೂ ಇರಬೇಕು ಅಂತ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋಗ್ತಾನೆ. ಎಲ್ಲ ಕಡೆ ಆ ಎಕ್ಸ್ಟೆನ್ಷನ್ ಮೆಂಟಾಲಿಟಿ ಇರುತ್ತೆ ಅವನಿಗೆ. ಫಸ್ಟ್ ಬಟ್ಟೆ ತಯಾರು ಮಾಡ್ತಾ ಇದ್ವಿ, ಆಮೇಲೆ ಬಟ್ಟೆಗೆ ಬೇಕಾದ ವಸ್ತುವನ್ನು ತಯಾರು ಮಾಡ್ತಾ ಇದ್ದೀವಿ, ಆಮೇಲೆ ಅದಕ್ಕೆ ಮೂಲಭೂತವಾದ ವಸ್ತುವನ್ನು ತಯಾರು ಮಾಡ್ತೇವೆ. ಮೊದಲು ಪೇಪರ್ ಮಾಡಿದೆವು, ಒಂದು ದಿನಪತ್ರಿಕೆಯನ್ನು ಶುರು ಮಾಡಿದೆವು. ದಿನಪತ್ರಿಕೆಗೆ ಪೇಪರ್ ಎಲ್ಲಿಂದಲೋ ತರೋದ, ಅದನ್ನು ನಾವೇ ಶುರು ಮಾಡ್ತೇವೆ. ಆಮೇಲೆ ಶಾಯಿಯನ್ನು ನಾವೇ ಸೃಷ್ಟಿ ಮಾಡ್ತೇವೆ. ಹೀಗೆ ಎಕ್ಸ್ಟೆಂಡೆಡ್ ಮೆಂಟಾಲಿಟಿ ಇರುತ್ತೆ. ಎಕ್ಸ್ಟೆನ್ಷನ್ ನೋಡಿ, ದೇವರು ದೊಡ್ಡ ತೆಂಗಿನ ಮರ ಮಾಡಿದ್ದಾನೆ, ತನ್ನ ಹೆಸರು ಹಾಕೊಂಡಿದ್ದಾನಾ? ಇಲ್ಲ. ಮೇಡ್ ಬೈ ಗಾಡ್ ಉಂಟಾ? ಇಲ್ಲ. ಹೇಗೆ ಮೇಡ್ ಇನ್ ಜಪಾನ್, ಮೇಡ್ ಇನ್ ಚೈನಾ ಅಂತಿರುತ್ತೋ ಹಾಗೆ ದೇವರು ನಾನು ಸೃಷ್ಟಿ ಮಾಡಿದ್ದೇನೆ ನನ್ನ ಲ್ಯಾಬಿನಲ್ಲಿ ಅಂತ ಹಾಕೊಂಡಿಲ್ಲ. ಹೀಗಾಗಿ ನೀವು ಇಂದ್ರಿಯಗಳಿಂದ ದೇವರನ್ನು ತಿಳಿಲಿಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಕಂಪನಿಯ ಪ್ರಾಡಕ್ಟ್ಗಳನ್ನು ಕೊಡುವ ದೇವರು, ಇಲ್ಲಿಯ ಮಾಲೀಕರು ಹೇಗೆ ತಮ್ಮ ಹೆಸರು ಎಲ್ಲ ಕಡೆ ತಿಳಿಬೇಕು ಅಂತ ಹೇಳಿ ಜಾಹೀರಾತುಗಳ ಮೊರ ಹೊಕ್ಕು ಪ್ರತಿಯೊಬ್ಬರ ಹೆಸರಿನಲ್ಲಿಯೂ ಪ್ರತಿಯೊಬ್ಬರ ಬಾಯಲ್ಲೂ ನನ್ನ ಹೆಸರಿರಬೇಕು ಅಂತ ಮೂಲ ವಸ್ತುವನ್ನೇ ವಿಕಾರಗೊಳಿಸಿ, ಮೂಲ ವಸ್ತು ಅಕ್ಕಿ ಅಂತ ಇದ್ರೆ ಇವರು ಬಜಾಜ್ ಅಕ್ಕಿಯನ್ನು ತರಲಾಗುತ್ತದೆ ಅಂತಾರೆ. ಯಾಕಂದ್ರೆ ನಮ್ಮ ಕಂಪನಿ ಬರಬೇಕಲ್ಲಿ, ಅಕ್ಕಿ ಬಿಡಿ. ಈ ರೀತಿ ತನ್ನ ಹೆಸರು ತಿಳಿಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮಾಲೀಕರಿಗೂ ಇರುತ್ತೆ. ಜಗತ್ಕರ್ತೃವಾದ ದೇವರಿಗಿರತ್ತಾ? ಇರಲ್ಲ. ಹೀಗಾಗಿ ಅವನನ್ನು ಹೆಂಗೆ ತಿಳಿಬೇಕು? ಶಾಸ್ತ್ರದ ಮೂಲಕವೇ ಅವನ ಹೆಜ್ಜೆ ಗುರುತನ್ನ ಪಡಿಬೇಕು. ಎಲ್ಲರೂ ಹೆಜ್ಜೆ ಗುರುತು ಮೂಡಿಸ್ಬೇಕು ಅಂತ ಇಲ್ಲ. ರೆಕ್ಕೆಯ ಮಿತ್ರರು ಹೆಜ್ಜೆ ಗುರುತು ಮೂಡಿಸ್ತಾರಾ? ಹಕ್ಕಿಗಳು ಹೆಜ್ಜೆ ಗುರುತು ಮೂಡಿಸೋದಿಲ್ಲ. ಆ ರೀತಿ ಪ್ರತಿಯೊಬ್ಬ ಕೆಲಸ ಮಾಡಿದವನು ಕೂಡ ಕುರುಹು ಮೂಡಿಸಬೇಕು ಅಂತ ಇಲ್ಲ. ಇಷ್ಟು ವಿಚಾರ. ನಾನು ಈ ವಿಚಾರವನ್ನು ಸ್ವಲ್ಪ ತೆಗೆದದ್ದು ವಿಷ್ಣು ತತ್ವ ನಿರ್ಣಯದ ಅನುಮಾನ ಪ್ರಕರಣದಿಂದ. ಅದನ್ನು ನಾನು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಅಂದರೆ ಬೇರೆ ಸಂದರ್ಭದಲ್ಲಿ. ವಿಷ್ಣು ತತ್ವ ನಿರ್ಣಯದ ಹೋದ ಬಾರಿಯ ಚಿಂತನೆಯಲ್ಲಿ ಅದನ್ನು ನಾನು ಹೇಳಿದ್ದೇನೆ. ವಿಮತಂ ಸಕರ್ತೃಕಂ ಕಾರ್ಯತ್ವಾದ್ ಘಟವತ್ ಅಂತ ಹೇಳಿ ತಾರ್ಕಿಕರು ತರ್ಕದಿಂದ ದೇವರನ್ನ ತಿಳಿಯಬಹುದು. ವಿಮತಂ ವಿವಾದಾಸ್ಪದವಾದ ಜಗತ್ತು, ಸಕರ್ತೃಕಂ ಒಬ್ಬ ಸೃಷ್ಟಿಕರ್ತೃವನ್ನು ಹೊಂದಿದೆ. ಯಾಕೆ? ಕಾರ್ಯತ್ವಾತ್ ಇದು ಪ್ರಾಡಕ್ಟ್ ಆಗಿರುವುದರಿಂದ. ಹೇಗೆ? ಮಡಿಕೆಯ ಹಾಗೆ. ಇದು ಅವ್ರ ತರ್ಕ. ದೇವ್ರನ್ನ ಹೆಂಗೆ ತಿಳ್ಕೊಳ್ಬೇಕು, ವೇದ ಯಾಗಬೇಕು ಅಂತ ತಾರ್ಕಿಕರು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ವಿಮತಂ ವಿಕರ್ತೃಕಂ, ಕಾರ್ಯತ್ವ ಅಕಾರ್ಯತ್ವಾತ್ ಅಥವಾ ವಿಮತಂ ವಿಕರ್ತೃಕಂ ಅಸ್ಮತ್ ಸಮ್ಮತ ಕರ್ತೃರಹಿತತ್ವಾತ್ ಆತ್ಮವತ್ ಅಂದ್ರು. ವಿಮತಂ ವಿವಾದಾಸ್ಪದವಾದ ಜಗತ್ತಿಗೆ ಒಬ್ಬ ಕರ್ತೃ ಇಲ್ಲ. ಯಾಕೆ? ಕರ್ತೃ ಅಂತ ಹೇಳಿ ನಾವು ಯಾವ ಗುಣಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೇವೋ ಆ ಗುಣ ದೇವರಲ್ಲಿ ಇಲ್ಲ. ಅದರಿಂದಾಗಿ ಜಗತ್ತಿಗೆ ಕರ್ತೃವನ್ನ ತರ್ಕದಿಂದ ಒಪ್ಲಿಕ್ಕೆ ಬರಲ್ಲ. ಇದನ್ನ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದು, ಅಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ. ಹೀಗಾಗಿ ಅಂತರಾತ್ಮನಿ ಸನ್ನಿಯ, ಅದಕ್ಕೆ ನೀವೇನ್ ಮಾಡಬೇಕು? ಇಂದ್ರಿಯಗಳನ್ನ
ಜೈವಿಕ ಅನುಭವದತ್ತ ಹೊರಳಿಸಬೇಕೇ ವಿನಃ ಇಂದ್ರಿಯಗಳನ್ನು ಹೊರಮುಖವಾಗಿ ಹಾಕಿ ದೇವರನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಧ್ಯಾನೋಪರಮಣಂ ಕೃತ್ವಾ ವಿದ್ಯಾ ಸಂಪಾದಿತಂ ಮನಃ ಅನಿಶ್ಚರನ್ ಪ್ರಶಾಂತಾತ್ಮ ತದೃಚ್ಛತಿ ಅಮೃತಂ ಪರಂ. ವಿದ್ಯಾ ಸಂಪಾದಿತಂ ಮನಃ, ವಿದ್ಯೆಯಿಂದ ಪರಿಷ್ಕೃತಗೊಂಡ ಮನಸ್ಸನ್ನು, ವಿದ್ಯಾ ಅಂದ್ರೆ ಯಾವುದು? ವೇದ. ವೇದವೇ ವಿದ್ಯೆ. ಸಾ ವಿದ್ಯಾ ಯಾ ವಿಮುಕ್ತೈ. ಯಾವುದು ನಮ್ಮನ್ನು ದ್ವಂದ್ವದಿಂದ ವಿಮುಕ್ತಿಗೊಳಿಸುತ್ತೋ ಅದನ್ನು ವಿದ್ಯೆ ಅಂತ ಕರೀತಾರೆ. ಉಳಿದದ್ದು ಪ್ರೊಫೆಷನಲ್ ನಾಲೆಜ್ ಅನ್ನು ಕೊಡುತ್ತೆ, ಅದನ್ನು ವಿದ್ಯೆ ಅಂತ ಹೇಳಲಿಕ್ಕೆ ಬರಲ್ಲ. ನೀವು ವಿದ್ಯಾವಂತರು ಅಂತಾರೆ, ಅಲ್ಲಿ ಪ್ರೊಫೆಷನಲ್ ನಾಲೆಜ್ ಅನ್ನು ವಿದ್ಯಾವಂತರು ಅಂತ ಅನ್ನೋದು. ಎಜುಕೇಶನ್ ವಿದ್ಯೆ ಅಲ್ಲ. ಅವರ ಎಜುಕೇಶನ್ ನಮ್ಮ ವಿದ್ಯೆ ಅಲ್ಲ. ವಿದ್ಯೆ ವಿದ್ಯೆಯೇ. ವಿದ್ಯಾ ಅಂದ್ರೇನು? ಯಾ ವಿದ್ಯಾ ಸಾ ವಿಮುಕ್ತಯೇ. ದ್ವಂದ್ವದಿಂದ, ಸೋಲು ಗೆಲುವು, ಸುಖ ದುಃಖ, ಇವುಗಳಿಗೆ ತೀವ್ರವಾಗಿ ರಿಯಾಕ್ಟ್ ಮಾಡುವ ಮೆಂಟಾಲಿಟಿಯಿಂದ ಯಾವುದು ನಿಮ್ಮನ್ನು ಹೊರಗಡೆ ತರುತ್ತೆ, ಕೂಡಲೇ ದುಃಖಕ್ಕೆ ಒಳಗಾಗೋದು, ಕೂಡಲೇ ಸಂತೋಷಕ್ಕೆ ಒಳಗಾಗೋದು ಇತ್ಯಾದಿಗಳಿಂದ ನಿಮ್ಮನ್ನು ಹೊರಗಡೆ ತರುತ್ತೆ. ಆ ಎಕ್ಸ್ಟಸಿಯಿಂದ ಹೊರಗಡೆ ತರುತ್ತೆ. ಭಾವೋದ್ವೇಗಕ್ಕೆ ಒಳಗಾಗೋದನ್ನ ಇಂಗ್ಲಿಷಿನಲ್ಲಿ ಎಕ್ಸ್ಟಸಿ ಅಂತ. ಆ ಎಕ್ಸ್ಟಸಿಯಿಂದ ನಿಮ್ಮನ್ನು ಹೊರಗಡೆ ಯಾವುದು ತರುತ್ತೆ ಅದು ವಿದ್ಯೆ. ವಿದ್ಯಾ ಸಂಪಾದಿತಂ ಮನಃ, ಈ ವಿದ್ಯೆಯಿಂದ ಪರಿಷ್ಕೃತವಾದ ಸಂಸ್ಕಾರಗೊಂಡ ಮನಸ್ಸು ಧ್ಯಾನೋಪರಮಣಂ ಕೃತ್ವಾ, ಧ್ಯಾನದಲ್ಲಿ ಇಂಗಿದಾಗ ಅನಿಷ್ಟರನ್ನು ಹೊರಗಡೆ ವಿಪರೀತ ಓಡಾಡದೆ ಪ್ರಶಾಂತಾತ್ಮ, ಶಾಂತವಾದ ಮನಸ್ಸಿನವ ಅಮೃತಂ ಪರಂ ರುಚ್ಯತಿ, ದೇವರ ಬಗ್ಗೆ ತಿಳ್ಕೊಳ್ತಾನೆ, ಆಮೇಲೆ ದೇವರನ್ನು ಹೊಂದುತ್ತಾನೆ. ಇದು ಪ್ರೊಸೀಜರ್. ದೇವರು ಎಲ್ಲಿದ್ದಾನೆ ತಿಳಿಲಿ, ಎದುರುಗಡೆ ಬರಲಿ, ಇದ್ರೆ ತಿಳ್ಕೊಳ್ಳಿಕ್ಕಾಗಲ್ವಾ? ಈ ತರಹ ಎಲ್ಲ ಹೋದ್ರೆ ದೇವರು ಬರಲ್ಲ, ಸಿಗಲ್ಲ. ಇಂದ್ರಿಯಾಣಾಂ ತು ಸರ್ವೇಷಾಂ ವಶ್ಯಾತ್ಮ ಚಲಿತ ಸ್ಮೃತಿ ಆತ್ಮನ ಸಂಪ್ರದಾನೇನ ಮರ್ತ್ಯೋ ಮೃತ್ಯುಮುಪಾಶ್ನುತೆ. ಹೀಗಿರೋದು ಬೇಡ ಅಂತ ಹೇಳಿದರೆ, ಇಂದ್ರಿಯಾಣಾಂತು ಸರ್ವೇಷಾಂ ವಶ್ಯಾತ್ಮ, ಇಂದ್ರಿಯಗಳು ಹೇಗೆ ಹೋಗ್ತಾವೋ ಹಾಗೆ. ಇವತ್ತು ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ, ಟಕ್ಕ ಹೊಟ್ಟೋಗೋದು, ಬೇಕು ಅನ್ಸುತ್ತೆ ಕೂಡಲೇ ತಗೊಂಡ್ಬಿಡೋದು. ಈ ತರಹ ನಾವು ನಮ್ಮನ್ನು ನಿಗ್ರಹಿಸಿಕೊಳ್ಳದಿದ್ದರೆ ಏನಾಗತ್ತೆ? ಯಾಕ್ರಿ ಇಂದ್ರಿಯ ನಿಗ್ರಹ ಅಂತ ಈ ಭಾರತೀಯರು ಇಂದ್ರಿಯ ನಿಗ್ರಹದ ಹಿಂದೆ ಬೀಳೋದು? ನೋಡಿ, ನಮ್ಮ ಧರ್ಮ ಇದೆ, ಇಂದ್ರಿಯಗಳನ್ನು ತೃಪ್ತಿಗೊಳಿಸಬೇಕು. ಅದನ್ನು ಅವರು ಜೀವನೋತ್ಸಾಹ ಅಂತ ಕರೀತಾರೆ. ಜೀವನೋತ್ಸಾಹ, ಹಿ ಈಸ್ ಕರೇಜಿಯಸ್ ಇನ್ ಲೈಫ್ ಅಂತಾರೆ. ಜೀವನೋತ್ಸಾಹ ಅಂದ್ರೆ ಅಯ್ಯೋ ಸಾಯ್ಬೇಕು ಅಂತ ಅಂದುಕೊಳ್ಳದೆ ನಿರಂತರವಾಗಿ ಸಂಚಾರ ಮಾಡ್ತಾ ಇರುವವನು ದೇವರ ಕಡೆಗೆ, ಅದನ್ನು ಜೀವನೋತ್ಸಾಹ ಅಂತ ಹೇಳಬಹುದು. ಈ ನಾಸ್ತಿಕರೆಲ್ಲ ಒಂದು ಜೀವನೋತ್ಸಾಹ ಅಂತ ಒಂದು ಹೇಳ್ತಾರೆ. ಏನು ಅಂದ್ರೆ ಪ್ರಾಪಂಚಿಕ ಭೋಗಗಳನ್ನು ಎಷ್ಟೇ ವಯಸ್ಸಾದ್ರೂ ಬಿಡದೇ ಇರೋದನ್ನ ಜೀವನೋತ್ಸಾಹ ಅಂತ ಅವ್ರು ಕರೀತಾರೆ. ನೋಡಿ, ಅಷ್ಟು ಮುದುಕರಾಗಿದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೋಡಿ ಜೀವನೋತ್ಸಾಹ ಅಂತ. ರಾಮ, ಅದಲ್ಲ ಜೀವನೋತ್ಸಾಹ ಅಂದ್ರೆ. ಹಾಗಿದ್ರೆ ಏನು? ಆ ಇಂದ್ರಿಯ ನಿಗ್ರಹವನ್ನ ಎಲ್ಲ ಧರ್ಮಗಳು ಒಳಗೊಂಡಿವೆ. ಉಪವಾಸ ಏನು? ಯಾವ ಧರ್ಮದಲ್ಲೂ ಉಪವಾಸ ಇಲ್ಲ. ಪ್ರತಿಯೊಂದು ಧರ್ಮದಲ್ಲಿಯೂ ಉಪವಾಸ ಇದೆ. ಬೆಳಗ್ಗೆ ಇಡೀ ಉಪವಾಸ ಇರಿ, ಚಂದ್ರ ಕಂಡು ಕೂಡಲೇ ಗಬಕ್ಕಂತ ನುಂಗ್ಬಿಡಿ ಅಂತ ಬೇರೆಯವರು ಹೇಳ್ಬಹುದು. ಆದ್ರೆ ಅಷ್ಟು ದಿವಸದ ಅಷ್ಟು ಹೊತ್ತಿನ ಉಪವಾಸ ಇದೆಯೋ ಇಲ್ವೋ? ಇದ್ದೇ ಇದೆ. ಇಂದ್ರಿಯ ನಿಗ್ರಹ ಅನ್ನೋದು ಎಲ್ಲ ಕಡೆಗಿದೆ.
ಇಂದ್ರಿಯ ನಿಗ್ರಹ ಇರದೇ ಇರುವ ಧರ್ಮವೇ ಇಲ್ಲ. ಆಯ್ತಾ? ಇಂದ್ರಿಯಾಣಂ ತುತರ್ವೇತಾಂ. ಆದರೆ ಆ ಇಂದ್ರಿಯಗಳಿಗೆ ಕಟ್ಟು ಮಾಡಬಾರದು, ಕಟ್ಟು ಬಾಂಡೇಜ್ ಇರಬಾರದು. ಅದಕ್ಕೆ ಇಂದ್ರಿಯಗಳನ್ನು ಫ್ರೀಯಾಗಿ ಹರಿಯ ಬಿಡಬೇಕು, ಬಯಕೆ ಬಂದದ್ದನ್ನು ತೀರಿಸಿಕೊಂಡು ಬಿಡಬೇಕು ಅನ್ನೋದು ಮನುಷ್ಯನ ಸಹಜ ಮೆಂಟಾಲಿಟಿ. ಅದನ್ನು ಪ್ರತಿಪಾದನೆ ಮಾಡ್ತಾನಲ್ಲ ಅವನನ್ನು ಚಾರ್ವಾಕ, ನಾಸ್ತಿಕ, ಓಕಿಷ್ಟು ಅಂತೆಲ್ಲ ಕರೀತಾರೆ. ಹಾಗೆ ಹೋದ್ರೆ ದೇವರನ್ನು ತಿಳಿಲಿಕ್ಕೆ ಆಗಲ್ಲ, ದೇವರನ್ನು ತಿಳಿಲಿಕ್ಕೆ ಆಗಲ್ಲ. ಮತ್ತೆ ಬೇಗ ಸಾಯ್ತಾನೆ, ಎಲ್ಲರೂ ಸಾಯ್ತಾರೆ. ಆದರೆ ಇವನಿಗೆ ಜ್ಞಾನವೇ ಬರಲ್ಲ ಕಡೆ ತನಕ. ಹಿತ್ವಾತು ಸರ್ವಸಂಕಲ್ಪಾನ್ ಸತ್ವಂ ಚಿತ್ತೇ ನಿವೇಚಯೇತ್ ಸತ್ವೇ ಚಿತ್ತಂ ತಮಾವೇಶ್ಯ ತತಃ ಕಾಲೇ ಜ್ವರೋ ಭವೇತ್. ಸಂಕಲ್ಪ ಮಾಡೋದನ್ನು ಮೊದಲು ಬಿಡಬೇಕು. ಸರ್ವಸಂಕಲ್ಪಾನ್ ಹಿತ್ವಾ. ಏನು ಹಾಗಾದ್ರೆ ಸಂಕಲ್ಪ ಮಾಡೋದು ಬಿಡೋದು ಅಂದ್ರೆ ಏನರ್ಥ? ಅನಿಷಿದ್ಧವಾದ ಸಂಕಲ್ಪ ಮಾಡಲಿಕ್ಕೆ ತೊಂದರೆ ಇಲ್ಲ, ಶಾಸ್ತ್ರ ಸಮ್ಮತವಾದ ಸಂಕಲ್ಪ ಮಾಡಲಿಕ್ಕೆ ತೊಂದರೆ ಇಲ್ಲ. ಶಾಸ್ತ್ರ ವಿರುದ್ಧವಾದ ಸಂಕಲ್ಪವನ್ನ ಬಿಟ್ಟು ಅಂತಾನೆ ಅರ್ಥ. ನಾನು ಜಗತ್ತಿನ ಅಧಿಪತಿಯಾಗಬೇಕು, ಈ ತರಹದ ವಿರುದ್ಧವಾದ ಸಂಕಲ್ಪ. ನಾನು ಏನಂದ್ರೂ ಮುದುಕ ಆಗಬಾರದು, ನಾನು ಏನಂದ್ರೂ ಸಾಯಬಾರದು, ಇದು ವಿರುದ್ಧವಾದ ಸಂಕಲ್ಪ. ಆ ಸಂಕಲ್ಪದಲ್ಲಿ ವಿರೋಧದ ಅಂಶ ಎಷ್ಟಿದೆ ಅಂತನೋ ನಾವೇ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಬೇಕು. ಅದನ್ನು ಹೇಳಿಕ್ ಬರಲ್ಲ, ಮೂಲಭೂತವಾಗಿ ಇದು ಅಂತ ಹೇಳಬಹುದು. ಸರ್ವ ಸಂಕಲ್ಪಾನ್ ಹಿತ್ವಾ ಸತ್ವೇ ಚಿತ್ತಂ ನಿವೇಚಯೇತ್. ಜ್ಞಾನದಲ್ಲಿ ಮನಸ್ಸನ್ನು ತೊಡಗಿಸಬೇಕು. ಯಾವಾಗ ಜ್ಞಾನದಲ್ಲಿ ಮನಸ್ಸನ್ನು ತೊಡಗಿಸ್ತಾನೆ, ಕಾಲ ಬಂದಾಗ ಅಜ್ವರೋ ಭವೇತ್, ಚಿಂತೆ ಇಲ್ಲದವನಾಗ್ತಾನೆ, ಕಂಗೆಡುವುದಿಲ್ಲ ಇತ್ಯರ್ಥ. ಚಿತ್ತ ಪ್ರಸಾದೇನ ಯತಿ ಜಹಾತಿ ಶುಭಾಶುಭಂ ಪ್ರಸನ್ನಾತ್ಮಾತ್ಮನಿ ಸ್ಥಿತ್ವಾ ಸುಖಮಾನಂತ್ಯಮಶ್ನುತೆ. ಯತಿ, ಯತಿ ಅಂದ್ರೆ ಸನ್ಯಾಸಿ ಅಂತ ಅರ್ಥ ಅಲ್ಲ ಇಲ್ಲಿ, ದೇವರೆಡೆಗೆ ಸಾಗುವ ಪ್ರಯತ್ನದಲ್ಲಿರುವವ ಅಂತ. ಹಾಗಾದರೆ ಈ ಸ್ವಾಮಿಗಳಿಗೆಲ್ಲ ಯಾಕೆ ಯತಿ ಅಂತ ಕರೀತಾರೆ? ಅವರಿಗೆ ಪ್ರಯತ್ನ ಪಡುವ ಅವಕಾಶ ಜಾಸ್ತಿ ಇರುತ್ತೆ ಅಷ್ಟೇ. ಯತಿ ಪ್ರಯತ್ನ ಪಡುವ ಸಾಧಕನು. ಚಿತ್ತಪ್ರಸಾದೇನ ಮನಸ್ಸು ಶಾಂತವಾಗಿರುತ್ತೆ. ಆಗ ಒಳ್ಳೆಯದು ಕೆಟ್ಟದ್ದು ಇತರ ಬಗ್ಗೆ ತೀವ್ರವಾದ ಒಂದು ಅಭಿನಿವೇಶವನ್ನು ಬಿಟ್ಟುಬಿಡುತ್ತಾನೆ. ಪ್ರಸನ್ನಾತ್ಮ, ಮನಸ್ಸು ಶಾಂತವಾಗಿರುತ್ತೆ. ಆತ್ಮನಿಸ್ಥಿತ್ವ, ದೇವರಲ್ಲಿ ನೆಲೆಗೊಂಡು ಸುಖಂ ಆನಂತ್ಯಮಶ್ನುತೆ, ಸುಖವನ್ನು ಹೊಂದುತ್ತಾನೆ. ಒಬ್ಬನಿಗೆ ಪ್ರಸನ್ನತೆ ಇದೆ ಅಂತ ಏನು ಗುರಿ, ಏನು ಮಾಪನ, ಏನು? ಯಾವಾಗಲೂ ನಗುತ್ತಾ ಇರ್ತಾನೆ ಅಂತ ಅರ್ಥನಾ? ಒಬ್ಬ ಪ್ರಸನ್ನನಾಗಿದ್ದಾನೆ ಅಂದ್ರೆ ಏನರ್ಥ? ಆ ತರಹ ಕೃತಕವಾಗಿ ನಗಲಿಕ್ಕೆ ಕಾರ್ಪೊರೇಟ್ ಟ್ರೈನಿಂಗ್ಗಳಾಗೋಗಿರುತ್ತೆ. ನಿಮಗೆ 100 ಜನ ಉಗಿತಾ ಇದ್ರು ಶಾಂತವಾಗಿ ರಿಯಾಕ್ಟ್ ಮಾಡಬೇಕು ಅಂತ ಫಸ್ಟ್ ಟ್ರೈನಿಂಗ್. ಮೊದಲು ಈ ಆಟೋ ಡ್ರೈವರ್ಗಳು ಬಹಳ ಮಾತಾಡ್ತಾ ಇದ್ರು ಕರ್ಕೊಂಡು ಹೋಗಬೇಕಾದ್ರೆ. ಜಗತ್ತಿನ ಅತ್ಯಂತ ಸ್ವಾರಸ್ಯಕರವಾದ ವಿಚಾರಗಳೆಲ್ಲ ತಿಳಿಯೋದು, ಅವ್ರವ್ರ ತಲೆಯಲ್ಲಿ ಏನೇನೆಲ್ಲ ಇತ್ತು ಅಂತ. ವಿಚಿತ್ರವಾಗೆಲ್ಲ ತಿಳಿಯೋದು. ಈಗ ಈ ಓಲಾ ಊಬರ್ರು ಅವರೆಲ್ಲ ಇದ್ದಾರೆ. ಅವರೆಲ್ಲ ನಿಮಗೆ ನಾವು ಜನನ ಕೊಡಬೇಕು ಅಂದರೆ ನಿಮ್ಮ ಭಾವನೆಗಳನ್ನು ಸಂಯಮದಿಂದ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟಿರ್ತಾರೆ. ಏನೂ ಮಾತಾಡೋದಿಲ್ಲ. ಎಂಥ ಲಾಸ್ ಗೊತ್ತಾ?
ದೇವರು ಹಾಗಾದ್ರೆ ಪ್ರಸನ್ನರಾ? ಅಲ್ಲ. ಒಂದು ಪ್ರಸಾದದ ಮಾಪನ ಏನು, ರೆಕಗ್ನಿಷನ್ ಹೇಗೆ ಮಾಡ್ತೀರ ನೀವು? ಲಕ್ಷಣಂತು ಪ್ರಸಾದಸ್ಯ ಯಥಾ ತೃಪ್ತ ಸುಖಂ ಸ್ವಪೇತ್ ನಿವಾತೆ ವಾ ಯಥಾ ದೀಪೋ ದೀಪ್ಯಮಾನೋ ನ ಕಂಪತೆ. ಪ್ರಸಾದದ ಲಕ್ಷಣ ಏನು ಅಂದರೆ ತೃಪ್ತನಾಗಿರ್ತಾನೆ. ಸುಖಂ ಸ್ವಪೇತ್, ಸುಖವಾಗಿ ಮಲಗಬಲ್ಲ, ಉದ್ವೇಗದಿಂದ ದಿಗ್ಗಂತ ಹೇಳಲ್ಲ. ಹಾಗಂತ ಬೆಳಗ್ಗೆ ಹೇಳಬಾರದು ಅಂತಲ್ಲ ನೋಡಿ. ತೃಪ್ತವಾಗಿ ಮಲ್ಕೊಂಡಿರ್ತಾನೆ, ಬೆಳಗ್ಗೆ 5 ಗಂಟೆ ಆದರೂ ಹೇಳಬಾರದು. ಯಾಕೆ? ತೃಪ್ತವಾಗಿ ಪ್ರಸಾದಸ್ಯ ಲಕ್ಷಣಮಲ್ವೇ ಅಂತಲ್ಲ. ಸುಖಂ ಸ್ವಪೇತ್ ಅಂದ್ರೆ ದೇವರ ಕಾರ್ಯ, ಅಧ್ಯಯನ ಇವುಗಳಿಗೆ ಹೇಳದೇ ಇರೋದು ಅಂತ ಅರ್ಥ ಅಲ್ಲ. ಪ್ರಾಪಂಚಿಕ ವಿಷಯಗಳಿಂದ ಉದ್ವೇಗ ಇರಬಾರದು ಅಂತ ಅರ್ಥ. ಹಾಗೆ ನಿವಾತೇವಾ ಯಥಾ ದೀಪ, ಗಾಳಿ ಇರದ ಕಡೆಯಲ್ಲಿ ದೀಪ ಒಂದೇ ರೀತಿಯಾಗಿ ಉರಿತಾ ಇರುತ್ತೆ. ಹಾಗೆ ನೀವು ಎಲ್ಲಿ ಕಾಣುತ್ತೀರಾ, ಯಾರ ಮನೋಭಾವನೆ ದೀಪ್ಯಮಾನೋ ನಕಂಪತೆ. ಅದು ದೀಪ ಇರುತ್ತೆ, ತುಯ್ದಾಡ್ತಾ ಇರಲ್ಲ, ನಿಶ್ಚಲವಾಗಿ ಉರಿತಾ ಇರುತ್ತೆ. ಆ ರೀತಿ ಯಾರ ಮೆಂಟಾಲಿಟಿ ಇರುತ್ತೋ ಅವನಲ್ಲಿ ಪ್ರಸಾದ ಇದೆ ಅಂತ ಅರ್ಥ. ನಾನು ಈ ಒಂದು ಲಕ್ಷಣವನ್ನು ನೋಡಿದ್ದು ನಮ್ಮ ಗುರುಗಳಲ್ಲಿ. ಸಹಜ ಎಲ್ಲರಿಗೂ ಇರುವಂತಹ ಸಮಸ್ಯೆ ಅವ್ರಿಗೂ ಇತ್ತು. ಅವರೇನು ಲೋಕಾತೀತರೇ, ಅವ್ರಿಗೂ ಇತ್ತು 108 ಸಮಸ್ಯೆಗಳು. ಎಲ್ಲವನ್ನ ಬದಿಗಿಟ್ಟು ಸುಖವಾಗಿ ಓದ್ತಾ ಕೂತ್ಕೊಂಡಿರೋರು. ಅವ್ರ ಹತ್ತಿರ ಇದ್ರೆ ಇನ್ನಷ್ಟೊತ್ತು ಹೊತ್ತು ಇರುವ ಅಂತ ಅನ್ನಿಸ್ತಾ ಇತ್ತು. ಆ ತರಹ. ಆದರೆ ಅವ್ರಿಗೆ ಸ್ವಲ್ಪ ರೇಗಿಸಿದ್ರೆ ಅವ್ರು ರೇಗೋರು, ಅದು ಬೇರೆ. ಆದರೆ ರೇಗಿಸದೆ ಹೋದರೆ ಸಹಜವಾಗಿ ತೃಪ್ತರಾಗಿಯೇ ಇರ್ತಾ ಇದ್ರು. ಹೊರಗಡೆಯ ಸಮಸ್ಯೆಗಳಿಂದ ಜಗ್ಗದೆ ನಿರಂತರವಾಗಿ ಜ್ಞಾನದ ಕಡೆ ತುಡಿಯುವ ಒಂದು ಲಾಂಛನ ಅಲ್ಲಿ ಇತ್ತು. ಆ ಥರದವರ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇರು. ಲಕ್ಷಣಂತು ಪ್ರಸಾದಸ್ಯ ಯಥಾ ತೃಪ್ತ ಸುಖಂ ಸ್ವಪೇತ್ ನಿವಾತೇವಾ ಯಥಾ ದೀಪ ದೀಪ್ಯಮಾನೋ ನ ಕಂಪತಿ. ಏವಂ ಪೂರ್ವಾಪರೇ ರಾತ್ರೌ ಯುಂಜನ್ನಾತ್ಮಾನಮಾತ್ಮನ ಲಘ್ವಾಹಾರೋ ವಿಶುದ್ಧಾತ್ಮ ಪಶ್ಯತ್ಯಾತ್ಮಾನಮಾತ್ಮನಿ. ಏವಂ ಪೂರ್ವಾಪರೆ, ಹೀಗೆ ಬೆಳಗ್ಗೆಯೂ ಇರಬೇಕು, ಸಂಜೆನೂ ಇರಬೇಕು. ಈ ತರಹ ಯಾರು ಇರ್ತಾರೆ, ಲಘ್ವಾಹಾರ, ಸ್ವಲ್ಪವೇ ಆಹಾರವನ್ನು ಉಂಡು, ವಿಶುದ್ಧಾತ್ಮ, ಶುದ್ಧವಾದ ಮನಸ್ಸಿನವನಾಗಿ ಯಾರಿರ್ತಾನೆ ಅವನು ಮುಂದೆಂದಾದರೊಂದು ದಿನ ದೇವರನ್ನು ಕಾಣಬಲ್ಲ. ಪಶ್ಯತಿ ಆತ್ಮಾನಮಾತ್ಮನಿ ರಹಸ್ಯಂ ಸರ್ವವೇದಾನಾಂ ಅನೈತಿಹ್ಯಮನಾಗತಂ ಆತ್ಮ ಪ್ರತ್ಯೈಕಂ ಶಾಸ್ತ್ರಂ ಇದಂ ಪುತ್ರಾನುಚಾತನಂ. ಇದು ಎಲ್ಲ ವೇದಗಳ ರಹಸ್ಯ, ಗುಟ್ಟು. ಇದು ಎಲ್ಲ ವೇದಗಳ ಗುಟ್ಟು. ರಹಸ್ಯಂ ಸರ್ವವೇದಾನಾಂ ಅಂತಾರೆ ವೇದವ್ಯಾಸರು. ರಹಸ್ಯಂ ಸರ್ವವೇದಾನಾಂ ಅನೈತಿಹ್ಯಂ. ಇದು ಐತಿಹ್ಯ ಅಲ್ಲ, ಯಾವತ್ತೋ ಹಿಂದೆ ಈ ತರಹ ಇದ್ರೆ ಆಗಿತ್ತು, ಇನ್ನು ಮುಂದೆ ಆಗಲ್ಲ, ಆ ತರಹ ಅಲ್ಲ. ಋಷಿಗಳಾಗಲಿ ದೇವರನ್ನ ಕಣ್ಣಾರೆ ಕಂಡವರಾಗಲಿ ಒಂದು ಕಾಲದಲ್ಲಿ ಆಗೋಗ್ತಾರೆ, ಇನ್ನೊಂದು ಕಾಲದಲ್ಲಿ ಇರಲ್ಲ. ಆ ತರಹ ಅಲ್ಲ, ಹೀಗಿದ್ರೆ ಈಗಲೂ ಆಗತ್ತೆ. ಅನೈತಿಹ್ಯಂ. ಆಮೇಲೆ ಅನಾಗತಂ, ಅಯ್ಯೋ ಮುಂದೆ ಯಾವತ್ತೋ ಆಗತ್ತೆ, ಈಗ ಯಾರು ಇರಲ್ಲ, ಇಲ್ಲ. ಆತ್ಮ ಪ್ರತ್ಯಯಿಕಂ ಶಾಸ್ತ್ರಂ. ಇದು ಜೀವನ ಬಗೆಗೆ, ದೇವರ ಬಗೆಗೆ ಇರುವಂತಹ ಶಾಸ್ತ್ರ. ಇದು ಎಲ್ಲ ವೇದಗಳ ರಹಸ್ಯ. ಹೀಗಿದ್ರೆ ಈಗಲೂ ಆಗತ್ತೆ. ಇದಂ ಪುತ್ರಾನುಚಾತನಂ. ಅವರು ಹೇಳ್ತಾರೆ,
ಈ ಥರದ ಭಾಗವನ್ನೆಲ್ಲ ನಾವು ಮಿಸ್ ಮಾಡ್ಕೊಂಡಿದ್ದೀವಲ್ಲ ಅಂತ ಅನ್ಸತ್ತೆ. ಇನ್ನು ಮುಂದೆ ಹೇಳುವ ಮಾತನ್ನ ಕೇಳಿ. ಧರ್ಮಾಖ್ಯಾನೇಷು ಸರ್ವೇಷು ಚಿತ್ರಾಖ್ಯಾನೇಷು ಯದ್ವಸು ದಶೇದಂ ಋಕ್ಸಹಸ್ರಾಣಿ ನಿರ್ಮಥ್ಯ ಅಮೃತಮುದ್ಧೃತಂ. ಧರ್ಮಾಖ್ಯಾನೇಷು ಸರ್ವೇಷು, ಧರ್ಮವನ್ನು ಹೇಳುವ ಎಲ್ಲ ಶಾಸ್ತ್ರಗಳಲ್ಲಿ, ಚಿತ್ರಾಖ್ಯಾನೇಷು ಯದ್ವಸು, ಅತ್ಯಂತ ಅಚ್ಚರಿಯಾದ ಸಂಗತಿಗಳನ್ನು ಹೇಳುವ ವೇದಗಳಲ್ಲಿ ಯಾವುದು ಸಂಪತ್ತೋ ಆ ತರಹದ ಸಂಪತ್ತನ್ನ 10,000 ಋಕ್ಕುಗಳಲ್ಲಿ ತೆಗೆದು ಹೇಳಿದ್ದೇನೆ. ಈಗ ಇರುವ ಋಗ್ವೇದ 10,000 ಋಕ್ಕುಗಳನ್ನು ಒಳಗೊಂಡಿದೆ. ಅದರಲ್ಲಿ ಈ ಸಂಪತ್ತು ಅಡಗಿದೆ. ಇದನ್ನ ನೀನು ನೋಡಬೇಕು. 1000 ಸೂಕ್ತ ಇದೆ. ಈಗಿನ ಋಗ್ವೇದದಲ್ಲಿ 1000 ಸೂಕ್ತ ಇದೆ. 10,000 ಋಕ್ಕುಗಳಿದೆ. ಈ 10,000 ಋಕ್ಕುಗಳೆಂಬ ಒಂದು ಧಾನ್ಯದೊಳಗಡೆ ಈ ಸಂಪತ್ತನ್ನು ಅಡಗಿಸಿದ್ದೇನೆ. ನವನೀತಂ ಯಥಾ ದಧ್ನಃ ಕಾಷ್ಠಾದಗ್ನಿರ್ಯಥೈವ ಚ ತಥೈವ ವಿದುಷಾಂ ಜ್ಞಾನಂ ಪುತ್ರಹೇತೋ ಸಮುದ್ರತಂ. ಇದರಿಂದ ನೀವು ಜ್ಞಾನವನ್ನು ಪಡಿಬೇಕು ಅಂದ್ರೆ ಈಗಾಗಲೇ ರೆಡಿಮೇಡ್ ಅಲ್ಲ ಅದು. ಜ್ಞಾನ ಅನ್ನೋದು ರೆಡಿಮೇಡ್, ಸಿದ್ಧ ಅನ್ನ ಅಲ್ಲ. ದೇವರು ಯಾವತ್ತೂ ಕೂಡ ಸಿದ್ಧ ಅನ್ನ ಕೊಟ್ಟಿಲ್ಲ ನಮಗೆ. ಅಕ್ಕಿ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಕಟ್ಟಿಗೆ ಕೊಟ್ಟಿದ್ದಾನೆ. ಕಟ್ಟಿಗೆಯಲ್ಲಿ ಬೆಂಕಿಯನ್ನು ಹೊತ್ತಿಸಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಆ ನೀರಿನಲ್ಲಿ ಅಕ್ಕಿ ಹಾಕಿ ದೇವರು ಸಿದ್ಧಾನ್ನವನ್ನು ಕೊಟ್ಟಿಲ್ಲ. ಅನ್ನ ಮಾಡಬೇಕು. ಆ ರೀತಿ ಜ್ಞಾನಿಯ ಜ್ಞಾನ ಪಕ್ವ ಆಗೋದು ಹೀಗೆ. ಇದು ಕೊಟ್ಬಿಟ್ಟಿಲ್ಲ. ಇದಿದೆ, ಇದನ್ನ ಕಟ್ ಮಾಡ್ಬಿಟ್ರೆ ಮುಗಿದಾಯ್ತು. ಆ ತರಹ ಆಗಲ್ಲ ಅಂತಾರೆ. ನವನೀತಂ ಯಥಾ ದಧ್ನಃ, ಮೊಸರಿನಿಂದ ಬೆಣ್ಣೆಯನ್ನು ತೆಗೆದ ಹಾಗೆ, ಕಾಷ್ಠಾದಗ್ನಿರ ಯಥೈವ ಚ, ಕಟ್ಟಿಗೆಯಿಂದ ಬೆಂಕಿಯನ್ನ ಉದ್ದೀಪಿಸಿದ ಹಾಗೆ ವಿದ್ವಾಂಸರ ಜ್ಞಾನ ಮಥನದಿಂದಲೇ ಬರುವಂಥದ್ದು, ಬೇರೆ ಅಲ್ಲ. ಇದನ್ನು ನಾನು ನಿನಗೆ ಹೇಳಿದ್ದೇನೆ, ಯಾಕೆ ಗೊತ್ತಾ? ನಿನ್ನ ಮೇಲಿನ ಪ್ರೀತಿಯಿಂದ. ಪುತ್ರ ಹೇತೋ ಸಮುದ್ರತಂ. ಸ್ನಾತಕಾನಾಮಿದಂ ಶಾಸ್ತ್ರಂ ವಾಚ್ಯಂ ಪುತ್ರಾನುಶಾಸನಂ ತದಿದಂ ನಾಪ್ರಶಾಂತಾಯ ನಾದಾಂತಾಯ ಅತಪಸ್ವಿನೇ. ಇದು ಎಲ್ಲ ವೇದವನ್ನ ಅಧ್ಯಯನ ಮಾಡಿದವರಿಗೆ ಹೇಳಬೇಕಾದದ್ದು ಅಲ್ಲ. ಮತ್ತೆ ನಮಗೆ ಈಗ ಮಹಾಭಾರತಕ್ಕೆ ಯಾರು ಅಧಿಕಾರಿಗಳು ಅಂದ್ರೆ, ಯಾರಿಗೆ ವೇದ ಗೊತ್ತಿಲ್ವೋ ಅವರೇ ಅಧಿಕಾರಿಗಳು. ಅವ್ರಿಗೆ ಹೇಳ್ತಾ ಇದ್ದಾರಲ್ಲ ಸ್ನಾತಕರಿಗೆ ಅಂತ. ಇದನ್ನ ಇಟ್ಕೊಂಡು ಸ್ನಾತಕರಾಗಿರಿ, ಸ್ನಾತಕರು ಇದನ್ನ ಇಟ್ಕೊಳ್ಳಿ. ಮಧ್ವಾಚಾರ್ಯರು ಮಹಾಭಾರತದ ಬಗ್ಗೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳಿದ್ದಾರೆ. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥಾರ್ಥ ಪ್ರಸಿದ್ಧಯೇ. ಭಾರತ ಅಂತನ್ನೋದು ವೇದವನ್ನು ಅಧ್ಯಯನ ಮಾಡಿದವರಿಗೆ ವ್ಯಾಖ್ಯಾನ. ತದೇವ ವೇದ ಸ್ತನ್ಯೇಷಾಂ, ಯಾರು ಶಾಸ್ತ್ರವನ್ನು ಅಧ್ಯಯನ ಮಾಡಿಲ್ಲ ಅವರಿಗೆ ಭಾರತವೇ ವೇದ. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪ್ರತಿಪತ್ತಯೇ ಸಯೇವ ವೇದ ಸ್ತನ್ಯೇಷಾಂ. ಹೀಗಾಗಿ ಮಹಾಭಾರತ ಅನ್ನೋದು ಸರ್ವಾಧಿಕಾರಿಕ. ಮಹಾಭಾರತ ಅನ್ನೋದು ಸರ್ವಾಧಿಕಾರಿಕ. ಇದನ್ನ ಮಾಡಬೇಕು, ಇದನ್ನ ಹೇಳಬಾರದು, ಇದನ್ನ ಹೇಳಬೇಕು ಎಲ್ಲ ಇಲ್ಲ. ಮಹಾಭಾರತವನ್ನು ಎಲ್ಲರೂ ಅಧ್ಯಯನ ಮಾಡಬೇಕು. ಆಚಾರ್ಯರು ವೇದವ್ಯಾಸರು ಕೊಟ್ಟ ಸಂಪತ್ತನ್ನ ಕಳ್ಕೊಳ್ಳುವ ಮೂರ್ಖರು ಯಾರಿದ್ರೆ ಅದು ನಿಮಗೆ ನಮಸ್ಕಾರ ಅಷ್ಟೇ.
ಇಲ್ಲ ನಾವು ಮಹಾಭಾರತ ಕೇಳಲ್ಲ, ನಾವು ಗೀತೆ ಹೇಳಲ್ಲ ಅಂತ ಯಾರಾದರೂ ಹೇಳಿದ್ರೆ, ಅಯ್ಯೋ ಒಳ್ಳೆ ಸಂಪತ್ತು ಕೊಟ್ಟರೆ ಹಿಂದೆ ಹೋಗ್ತಾ ಇದ್ದೀರಲ್ಲಪ್ಪ, ಏನು ಹೇಳಬೇಕು ನಿಮ್ಮ ದಡ್ತನಕ್ಕೆ ಅಂತ ಅನ್ಬೇಕಷ್ಟೆ. ಅದರಿಂದಾಗಿ ಅವ್ರನ್ನ ಸಿಟ್ಟಲ್ಲಿ ನೋಡೋದಲ್ಲ, ಕರುಣೆಯಿಂದ ನೋಡ್ಬೇಕು. ಅಯ್ಯೋ ಪಾಪ, ಅವುಗಳಿಗೆ ಗೊತ್ತೇ ಆಗ್ತಾ ಇಲ್ಲ ಎಂಥ ಅದ್ಭುತವಾದದ್ದನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ. ಹೀಗಾಗಿ ಸ್ನಾತಕಾನಾಮಿದಂ ಶಾಸ್ತ್ರಂ ವಾಚ್ಯಂ ಪುತ್ರಾನುಚಾತನಂ, ಯಾರು ವೇದವನ್ನು ಅಧ್ಯಯನ ಮಾಡಿದ್ದಾರೆ ಅವರಿಗೆ ಈ ಭಾಗವನ್ನು ಹೇಳಬೇಕು, ವೇದವನ್ನು ತಿಳ್ಕೊಳ್ಳಿಕ್ಕಾಗಿ. ಯಾರು ವೇದವನ್ನು ಅಧ್ಯಯನ ಮಾಡಿಲ್ಲ ಅವ್ರಿಗಿದೆ ವೇದ. ಸರಿ, ಯಾರಿಗೆ ಕೊಡಬೇಕು? ತದಿದಂ ನಾಪ್ರಶಾಂತಾಯ, ಯಾರು ಉದ್ವಿಗ್ನರಾಗಿರ್ತಾರೆ ಅವ್ರಿಗೆ ಹೇಳಲಿಕ್ಕೆ ಹೋಗಬೇಡ. ಯಾಕೆ ಅಂದರೆ ಹೆಚ್ಚಿನ ಜನ ಯಾರಿಂದಲೋ ನಮಗೆ ಅನ್ಯಾಯ ಆಗೋಗಿದೆ ಅಂತ ಈಗಂತೂ ನಾವು ಶೋಷಿತರು, ಯಾರಿಂದಲೋ ನಮಗೆ ಅನ್ಯಾಯ ಆಗೋಗಿದೆ ಅಂತ. ಯಾರಿಗೆ ಅನ್ಯಾಯ ಆಗ್ತಾ ಇರತ್ತೆ, ಯಾರು ಶೋಷಿತರಾಗಿರ್ತಾರೆ ಅವ್ರು ಬಾಯೇ ಬಿಡ್ತಾ ಇರಲ್ಲ ಪಾಪ. ಯಾರು ಶೋಷಿತರಾಗಿರಲ್ಲ ಅವ್ರು ಗಟ್ಟಿ ಬಾಯಿ ಬಿಡ್ತಾ ಇರ್ತಾರೆ. ನಾವು ಶೋಷಿತರು ಅಂತ ಹೇಳುವ ಉದ್ದೇಶ ಏನು ಅಂದರೆ ಇನ್ನೊಬ್ಬರನ್ನು ಶೋಷಣೆ ಮಾಡಬೇಕು ನಾವು ಅನ್ನೋದೇ ಅವರ ಅಜೆಂಡಾ. ಅದಕ್ಕೆ ನಾವು ಶೋಷಿತರು ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಅವರು. ಹಾಗೆ ಕೂಗುವವರು ಯಾರೂ ಶೋಷಿತರಲ್ಲ. ಅದರಿಂದಾಗಿ ಈ ತರಹ ಯಾರದೋ ಮೇಲೆ ಅವ್ಯಕ್ತವಾದವರ ಮೇಲೆ ಸಿಟ್ಟಿರತ್ತಲ್ಲ, ಅವರು ಅಪ್ರಶಾಂತರು. ಅವರಿಗೆ ಹೇಳಬೇಡ, ಪ್ರಶಾಂತರಾದವರಿಗೆ ಮಾತ್ರ ಹೇಳು. ತದಿದಂ ನಾಪ್ರಶಾಂತಾಯ ನಾದಾಂತಾಯ, ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲ ಅವರಿಗೆ ಹೇಳಬೇಡ. ನ ಅತಪಸ್ವಿನೇ, ಯಾರಿಗೆ ಕಾಯಕ್ಲೇಶ, ಯಾರಿಗೆ ಜ್ಞಾನದ ಬಗೆಗಿನ ನಿಷ್ಠೆ ಅವರಿಗೆ ಇಲ್ಲ ಅವ್ರಿಗೆ ಹೇಳಬೇಡ. ನಾ ವೇದ ವಿದುಚೇ ವಾಚ್ಯಂ, ವೇದ ವಿದ್ವಾಂಸನಲ್ಲದವನಿಗೆ ಹೇಳಬೇಡ. ಅಂದರೆ ತಿಳ್ಕೊಳ್ಳಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಅಂತ. ನ ಅವೇದ ವಿದುಷೇ ವಾಚ್ಯಂ, ವೇದವನ್ನ ತಿಳಿಯದವನಿಗೆ ಹೇಳಬೇಡ. ಅದಕ್ಕೆ ವೇದ ತಿಳಿಯೋದು ಅಂದರೆ ವೇದದ ಗುರಿ ಇದು ಅಂತ ತಿಳಿದವರು ಅವರಿಗೆ ನೋಡಪ್ಪ ಈ ತರಹ ಸಾಧನೆ ಮಾಡಿ ಅಂತ ಹೇಳಬಹುದು. ವೇದದ ಇಂಟೆನ್ಷನ್ ಏನು ಅಂತ ತಿಳಿಯದವರೇ ಅವೇದ ವಿದ್ವಾಂಸರು. ವೇದದ ಇಂಟೆನ್ಷನ್ ಏನು ಅಂತ ತಿಳಿದವರು. ವೇದ ಉರು ಹೊಡೆದವರು ವೇದ ವಿದ್ವಾನ್ ಆಗಲ್ಲ, ವೇದ ಉರು ಹೊಡೆದಿದ್ದಾರೆ. ತಥಾ ನಾನುಗತಾಯ ಚ, ಯಾರು ದೇವರನ್ನ ಗುರುಗಳನ್ನ ಹಿಂಬಾಲಿಸುವುದಿಲ್ಲ ಅವರಿಗೆ ಹೇಳಬೇಡ. ನಾಸೂಯಕಾಯ ಅನೃಜವೇ, ನಾಸೂಯಕಾಯ, ಯಾರಿಗೆ ವಿಪರೀತ ಅಸೂಯೆ ಇರುತ್ತೆ ಅವ್ರಿಗೆ ಹೇಳಬೇಡ. ಯಾರಿಗೆ ನೇರವಾದ ನಡೆನುಡಿ ಇರೋದಿಲ್ಲ, ನೇರವಾದ ನಡೆನುಡಿ ಅಂತಂದ್ರೆ ನನ್ನ ಒಳ ಮನಸ್ಸಿನಲ್ಲಿ ಹೇಗಿರುತ್ತೆ ಹಾಗೆ ಹೊರಗಡೆ ನಡ್ಕೊಳ್ಬೇಕು. ಹೊರಗಡೆ ನಾನು ಎಷ್ಟು ಚೆನ್ನಾಗಿ ಅಂತ ತೋರಿಸ್ಕೋತೇನೋ ಅಷ್ಟು ಚೆನ್ನಾಗಿ ನಾನು ಒಳಗಡೆಯಿಂದ ಇರಬೇಕು. ಅಂತ ಇರೋದು. ಅನೃಜವೇ ನಚ ನಿರ್ದಿಷ್ಟ ಕಾರಿಣೆ, ಅನಿರ್ದಿಷ್ಟ ಕಾರಿಣೆ, ಎಲ್ಲವೂ ಪರ್ಪಸ್ಲೆಸ್ ಅಂತ ಮಾಡ್ತಾ ಇರ್ತಾನಲ್ಲ ಅವನಿಗೆ ಇದನ್ನು ಹೇಳಬೇಡ. ಅವನ್ ಪರ್ಪಸ್ ಇರುತ್ತಲ್ಲ. ಹೀಗಾಗಿ ನ ಅವೇದ ವಿದುಷೇ, ವೇದವನ್ನು ತಿಳಿಯದವನಿಗೆ ಇದನ್ನ ಹೇಳಬೇಡ. ಅಂದ್ರೆ ವೇದದ ಅರ್ಥದ ದಿಕ್ಕು ತಿಳಿಯದವನಿಗೆ ಹೇಳಬೇಡ. ಮಹಾಭಾರತ ಅನ್ನೋದು ಒಂದು ಪಂಚಮ ವೇದ, ಅದನ್ನ ತಿಳಿಯದವನಿಗೆ, ಅದನ್ನ ಹಿಂದೆ ಕೇಳದವನಿಗೆ ಇದನ್ನು ಹೇಳಬೇಡ. ಪಾಂಡವರ ಜೀವನ ಚರಿತ್ರೆ ಅನ್ನೋದು ವೇದ ತುಲ್ಯ, ಅದನ್ನ ತಿಳಿಯದವರಿಗೆ ಇದನ್ನು ಹೇಳಬೇಡ. ತಥಾ ನಾನುಗತಾಯ ಚ ಅನುಗತಾಯ, ವೇದವನ್ನ ಅನುಸರಿಸದವನಿಗೆ ಹೇಳಬೇಡ. ನನ್ನ ಇಷ್ಟ ಬಂದಾಗ ಮಾಡ್ತೇನೆ ಅಂತನ್ನುವವರು. ವೇದ ಏನು ಬೇಕಿಲ್ಲ, ಯಾವ ಶಾಸ್ತ್ರವೂ ಬೇಕಿಲ್ಲ. ನಮ್ಮ ಗುರುಗಳು
ಹೇಳ್ತಾ ಇದ್ದದ್ದು ಎಷ್ಟು ಅಪಪ್ರಚಾರಕ್ಕೆ ಕಾರಣ ಆಯಿತು ಅಂತ ಹೇಳಿದರೆ ಇವತ್ತು ಅವ್ರನ್ನ ಕೋಟ್ ಮಾಡ್ತಾರೆ. ಯಾರು? ವೇದವೇ ಬೇಡ ಅಂತನ್ನುವವರು ವಿನಯ್ ಗುರೂಜಿ ಆಗಿರಬಹುದು. ಇಂಥವರೆಲ್ಲ ವೇದ ಬೇಡ ಅಂತಾನೆ. ಯಾಕೆಂದ್ರೆ ಅವರು ನೋಡಿ ಅವರೇ ಹೇಳಿದ್ದಾರೆ, ಬಹಳಷ್ಟು ಜನ ನೋಡಿ ಅವರೇ ಹೇಳಿದ್ದಾರೆ. ಅವ್ರು ಹೇಳ್ತಾ ಇದ್ದದ್ದು ಏನು? ಹಗಲಿಡೀ ಶಾಸ್ತ್ರವನ್ನು ಓದಿ ಧಾರಣೆ ಮಸ್ತಕದಲ್ಲಿ ಇಟ್ಟುಕೊಂಡು ಪುಸ್ತಕವನ್ನು ಬಿಡೋದ್ರ ಬಗ್ಗೆ ಅವ್ರು ಹೇಳ್ತಾ ಇರೋದು. ಇವರು ಹಗಲಿಡೀ ಓದದೆ ಮಸ್ತಕದಲ್ಲಿಯೂ ಏನೂ ತುಂಬಿಕೊಳ್ಳದೆ ಪುಸ್ತಕವನ್ನು ಬಿಡುವ ಮಾತನಾಡ್ತಾ ಇರುವವರು. ಹಾಗಾಗಿ ಹೋಯಿತು. ಶಾಸ್ತ್ರವನ್ನು ಓದಿ ದೇವರಿಂದ ದೂರಾದ ಮಂದಿ ಇದ್ದಾರೆ ಅಂತ ಹೇಳಿ ಅವರದ್ದು ಸ್ಟೇಟ್ಮೆಂಟ್ ಇದೆ. ಹೌದು, ಹಾಗಂತ ಅವ್ರು ಬಿಟ್ಟಿದ್ರ? ಅವರು ಶಾಸ್ತ್ರ ಅಂತ ಹೇಳಿದ್ದು ನ್ಯಾಯಶಾಸ್ತ್ರದ ವ್ಯಾಖ್ಯಾನಗಳಿಂದ ಕೂಡಿದ ವೇದ ವ್ಯಾಖ್ಯಾನ ಅಲ್ಲ. ಈ ಗ್ರಂಥಗಳನ್ನು ಇಟ್ಟುಕೊಂಡು ಅವರು ಶಾಸ್ತ್ರ ಅಂತ ಹೇಳ್ತಾ ಇದ್ದದ್ದು. ಯಾಕೆಂದ್ರೆ ಮಹಾಭಾರತವನ್ನ ಸೀರಿಯಸ್ ಆಗಿ ಓದುವ ಪರಂಪರೆ ನಮ್ಮಲ್ಲಿ ನಿಂತೋಗಿ 200-300 ವರ್ಷ ಆಗಿದೆ. ಭಾಗವತವನ್ನು ಸೀರಿಯಸ್ ಆಗಿ ಒಂದು ಓದಿದ್ದು ಅಂತಾನೆ ಇಲ್ಲ. ನಮ್ಮ ಗುರುಗಳು ಬಂದಾಗ ಪ್ರಾಚೀನ ಪಾಠ, ಇದು ಪ್ರಾಚೀನ ಪಾಠ ಅಂತ. ಅದಕ್ಕಿಂತ ಮೊದಲು ಗೋರಖ್ಪುರದ ಪಾಠ ಇದ್ದದ್ದು. ಆ ಗೋರಖ್ಪುರದ ಪಾಠಕ್ಕೂ ಈ ಗೀತಾ ಭಾಷ್ಯಕ್ಕೂ ಅರ್ಥಾತ್ ಸಂಬಂಧ ಇರಲಿಲ್ಲ. ಹೀಗಾಗಿ ಅವರು ಶಾಸ್ತ್ರ ಅಂತ ಹೇಳ್ತಾ ಇದ್ದದ್ದು ಅಕಾಡೆಮಿಕ್ ಆಗಿ ಶಾಸ್ತ್ರ ಅಂತ ಏನೊಂದಿತ್ತಲ್ಲ, ಅದನ್ನ ಓದಿದವರು ದೇವರಿಂದ ದೂರ ಆದ ಮಂದಿ ಇದ್ದಾರೆ ಅಂತ ಅವ್ರು ಹೇಳಿದ್ದ. ಹಾಗೆ ಅವರು ಅದನ್ನ ಕೋಟ್ ಮಾಡಿ ನೋಡಿ ಎಲ್ಲ ಬಿಡಬೇಕು ಅಂತ ಹೇಳಿದ್ದಾರೆ ಅಂತ ಕೆಲವರು ಶುರು ಮಾಡ್ಬಿಟ್ರು. ಇದೆಲ್ಲ ಭೀಕರ. ಮುಂದೆ ಹೇಳ್ತಾರೆ, ನಾಸು ಯಕಾಯ ಅನೃಜವೇ, ಯಾರಿಗೆ ಹೇಳಬಾರದು ಅಂತ ಲಿಸ್ಟು. ನತರ್ಕ ಶಾಸ್ತ್ರ ದಗ್ಧಾಯ ತಥೈವ ಪಿಶುನಾಯ ಚ. ನ ತರ್ಕಶಾಸ್ತ್ರ ದಗ್ಧಾಯ, ತರ್ಕಶಾಸ್ತ್ರದಿಂದ ಕಂಗೆಡದವರಿಗೆ ಹೇಳಬೇಕು, ತರ್ಕಶಾಸ್ತ್ರದ ಕೆಸರಿನಲ್ಲಿ ಬಿದ್ದವರಿಗಲ್ಲ. ಹಾಗೆ ಚಾಡಿಕೋರರಿಗೆ ಹೇಳಬೇಡಿ ಇದನ್ನ ಅಂತ ಹೇಳ್ತಾರೆ. ಇನ್ನು ಮುಂದೆ ಇದೆ, ಸ್ವಲ್ಪದಲ್ಲಿ ಮುಗಿಯುತ್ತೆ. ಆದರೆ ಇದನ್ನೆಲ್ಲ ವಿಸ್ತಾರವಾಗಿ ಹೇಳುವ ಏನು ಅಂತ. ಮತ್ತೆ ಇನ್ನಷ್ಟು ಇದೆ, ಅಧ್ಯಾತ್ಮವನ್ನು ವಿಸ್ತಾರವಾಗಿ ಹೇಳಿ ಅಂತ. ಆಯ್ತು, ಮುಂದೆ ಓದೋಣ. ಕೃಷ್ಣಾರ್ಪಣ.